ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಚನ್ನಬಸವಣ್ಣ. ಆತ್ಮೇರೆ, ಇದೇ ತಿಂಗಳು ಅಂದ್ರೆ ಈ 17/4/2025ರಿಂದ 21/4/2025ರವರೆಗೆ 5 ದಿನಗಳ ಕಾಲ ಮಕ್ಕಳಿಗೆ ಬೇಸಿಗೆಯ ಶಿಬಿರವನ್ನ ನಮ್ಮ ಆಶ್ರಮದಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಈ ಶಿಬಿರದಲ್ಲಿ ಮಕ್ಕಳಿಗೆ ಯೋಗ, ಧ್ಯಾನ, ಅಡ್ವಾನ್ಸ್ ಯೋಗದ ಕ್ರಿಯೆಗಳು ಹಾಗೂ ನಿಸರ್ಗ ಚಿಕಿತ್ಸೆಯನ್ನ ಮಕ್ಕಳಿಗೆ ನಾವು ಮಾಡ್ತೇವೆ. ಹಾಗೂ ಮಕ್ಕಳ ಏಕಾಗ್ರತೆಯನ್ನು ಹೆಚ್ಚಿಸಲಿಕ್ಕಾಗಿ ಸೂಪರ್ ಬ್ರೈನ್ ಯೋಗವನ್ನು ಕೂಡ ಮಕ್ಕಳಿಗೆ ಕಲಿಸಿಕೊಡ್ತೇವೆ. ಇದಷ್ಟೇ ಅಲ್ಲದೆ ಮಕ್ಕಳಿಗೆ ನೈತಿಕ ಮೌಲ್ಯಗಳನ್ನ ತಿಳಿಸ್ತಕ್ಕಂತ ಕೆಲವೊಂದಿಷ್ಟು ಶಿಕ್ಷಣವನ್ನು ಕೂಡ ಮಕ್ಕಳಿಗೆ ಅಲ್ಲಿ ನಾವು ನೀಡುವ ಪ್ರಯತ್ನವನ್ನ ಮಾಡ್ತೇವೆ. ಕೇವಲ ಮಕ್ಕಳು ದೈಹಿಕ ಆರೋಗ್ಯವನ್ನಷ್ಟೇ ಅಲ್ಲ, ಮಕ್ಕಳ ಮಾನಸಿಕ ಆರೋಗ್ಯ, ಭಾವನಾತ್ಮಕ ಆರೋಗ್ಯವನ್ನ ನಾವು ಗಟ್ಟಿಗೊಳಿಸ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಈ ಶಿಬಿರದಲ್ಲಿ ಮಾಡ್ತೇವೆ. ಮಕ್ಕಳಿಗೆ ಬಹಳ ಮೊಂಡತನ, ಹಠ, ಸೋಮಾರಿತನ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ಹೆಚ್ಚಾಗ್ತದೆ. ಮಕ್ಕಳಲ್ಲೂ ಕೂಡ ಈ ಸಣ್ಣ ಸಣ್ಣ ಮಕ್ಕಳಿಗೆ BP, ಶುಗರು ಅಂತಿಂತ ಕಾಯಿಲೆಗಳು ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಆಗ್ತದೆ. ಅದಕ್ಕೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನೋ ರೀತಿಯಲ್ಲಿ ಸಣ್ಣ ವಯಸ್ಸಿನಲ್ಲೇ ನಾವು ಮಕ್ಕಳಿಗೆ ಯೋಗ ಸಂಸ್ಕಾರವನ್ನ ನಾವು ಕೊಟ್ಟಿದ್ದೇ ಆದಲ್ಲಿ ಮಕ್ಕಳು ಆರೋಗ್ಯವಂತರಾಗಿ ಸಮಾಜಕ್ಕೂ ಕೂಡ ಉಪಯೋಗಕಾರಿಯಾಗಿ 100 ವರ್ಷ ಬದುಕ್ತಾರೆ. ನಮ್ಮ ದೇಶ ಯೋಗ ಸಂಸ್ಕೃತಿಯ ದೇಶ. ಆ ಯೋಗವನ್ನು ಮರೆತಿದ್ರಿಂದ ನಾವು ತುಂಬಾ ನೋವನ್ನ ಅನುಭವಿಸ್ತಕ್ಕಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೇವೆ. ಈಗ ನಮ್ಮ ಹಿರಿಯರು 100 ವರ್ಷ ಬದುಕ್ತಾ ಇದ್ರು, ನಾವು 60 ವರ್ಷ ಬದುಕಲಿಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ವಿ. ಹೀಗೆ ಮುಂದುವರೆದ್ರೆ ನಮ್ಮ ಮುಂದಿನ ಪೀಳಿಗೆ 30-40 ವರ್ಷಕ್ಕೆ ತಾವು ತಮ್ಮ ಜೀವನವನ್ನು ಕೊನೆ ಕಾಣತಕ್ಕಂತ ಕೆಟ್ಟ ಪರಿಸ್ಥಿತಿ ಎದುರಾದ್ರೂ ಕೂಡ ಅಚ್ಚರಿ ಪಡಬೇಕಾಗಿರುವ ಅವಶ್ಯಕತೆ ಇಲ್ಲ. ಅದಕ್ಕೆ ಮಕ್ಕಳ ಆರೋಗ್ಯವನ್ನ ಹೆಚ್ಚಿಸ್ಲಿಕ್ಕೆ, ಮಕ್ಕಳ ಆಯಸ್ಸನ್ನ ಹೆಚ್ಚಿಸ್ಲಿಕ್ಕೆ, ಮಕ್ಕಳ ಜ್ಞಾಪಕ ಶಕ್ತಿನ ಹೆಚ್ಚಿಸ್ಲಿಕ್ಕೆ ಅಷ್ಟೇ ಅಲ್ಲದೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ಕೊಡ್ಲಿಕ್ಕೆ ನಾವು ಈ ಶಿಬಿರವನ್ನ ಆಯೋಜನೆ ಮಾಡಿದ್ದೇವೆ. ಇಲ್ಲಿ ಮಕ್ಕಳಿಗೆ ಆಹಾರ ಪದ್ಧತಿಯನ್ನ, ಜೀವನ ಪದ್ಧತಿಯನ್ನ, ಆಯುರ್ವೇದದ ಯೋಗದ ಅನುಗುಣವಾಗಿ ನಮ್ಮ ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋ ವಿಚಾರಗಳನ್ನು ತಿಳಿಸ್ಕೊಡ್ತೇವೆ. ಒಟ್ಟಿನಲ್ಲಿ ಈ 5 ದಿನ ಶಿಬಿರದಲ್ಲಿ ಮಕ್ಕಳು ತುಂಬಾ ಒಳ್ಳೆಯ ಸಂಸ್ಕಾರವನ್ನ, ಯೋಗ ವಿದ್ಯೆಯನ್ನ, ಆಹಾರದ ಪದ್ಧತಿಯನ್ನ, ಆರೋಗ್ಯದ ವಿಚಾರಗಳನ್ನ ತಿಳ್ಕೊಳ್ತಾರೆ. ಆಸಕ್ತಿ ಇರೋರು ಈ ಶಿಬಿರಕ್ಕೆ ತಮ್ಮ ಮಕ್ಕಳನ್ನ ಸೇರಿಸ್ಬೇಕಂದ್ರೆ ಕೆಳಗೆ ಬರ್ತಕ್ಕಂಥ ನಂಬರಿಗೆ ಸಂಪರ್ಕ ಮಾಡಿ ಆ ಒಂದು ನಿಮ್ಮ ಮಕ್ಕಳ ಒಂದು ಹೆಸರನ್ನ ನೋಂದಾಯಿಸಬಹುದು. ಮತ್ತೇನಾದ್ರೂ ಸಂದೇಹಗಳಿದ್ರೆ ಕಮೆಂಟ್ ಮೂಲಕ ತಾವು ಪ್ರಶ್ನೆಯನ್ನ ಕೇಳಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ.